ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನನ್ನ ಥರ್ಡ್ ಯೂಟ್ಯೂಬ್ ವ್ಲಾಗ್. ಸೊ ನೀವು ಯಾರಾದರೂ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ದಿಸ್ ಇಸ್ ಪ್ರಕೃತಿ. ಸೊ ಇವತ್ತಿಂದು ಟಾಪಿಕ್ ಏನಂದರೆ, ಸೊ ಲೆಟ್ಸ್ ಟಾಕ್ ಅಬೌಟ್ ಮ್ಯಾನಿಫೆಸ್ಟೇಷನ್, ರೈಟ್? ಯಾಕಂದರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಏನು ಅಂತ. ನಾನು ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಸೊ ಏನಂದರೆ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ ಆಗಲ್ವಾ, ಆದರೂ ನಾವು ಹೇಗೆ ಮಾಡಬೇಕು ಅನ್ನೋದು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ, ಆಯಿತಾ? ನಾನು ಬೇರೆಯವ್ರದ್ದು ಕಂಪೇರ್ ಮಾಡಿ ನಾನು ಹೇಳ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಏನಂದರೆ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ವೆನ್ ಯು ಡೋಂಟ್ ಡೂ ಹಾರ್ಡ್ ವರ್ಕ್. ಯಾಕೆ ಅಂದರೆ, ಮ್ಯಾನಿಫೆಸ್ಟೇಷನ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ, ವೆನ್ ಯು ಡೂ ಹಾರ್ಡ್ ವರ್ಕ್. ನೀವು ಯಾವಾಗೂ ಕಷ್ಟಪಟ್ಟು ಕೆಲಸ ಮಾಡ್ತಿರೋ, ಅದು ಯಾವುದೇ ಆಗಿರ್ಬೋದು, ಆಯಿತಾ? ನೀವು ಮ್ಯಾನಿಫೆಸ್ಟೇಷನ್ನ ಏನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ವರ್ಕ್ ಹಾರ್ಡ್ ಮಾಡಲೇಬೇಕು. ಸುಮ್ಮನೆ ನೀವು ಈವನ್ ಐ ಯೂಸ್ ಟು ಬಿಲೀವ್ ಮ್ಯಾನಿಫೆಸ್ಟೇಷನ್. ವೆನ್ ಎವರ್ ಐ ಸಿ ಲೈಕ್ 11 ಐ ಆಮ್ ಲೈಕ್ ಏನಾದರೂ ಸ್ವಲ್ಪ ವಿಶ್ ಮಾಡ್ಕೊಳ್ತಾ ಇದ್ದೆ. ಇವಾಗಲೂ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಸೊ ಐ ಡೂ ವಿಶ್. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಕೂತ್ರೆ ಅದು ನಿಜವಾಗ್ಲೂ ವರ್ಕ್ ಆಗಲ್ಲ, ಆಯಿತಾ? ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದ್ಯಾಟ್ ವಾಟ್ ಯು ವಾಂಟ್. ಸೊ ಆಗಷ್ಟೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಮತ್ತು ಮ್ಯಾನಿಫೆಸ್ಟೇಷನ್ ಹೇಗೆ, ಏನಕ್ಕೆ ಅಂತಂದರೆ, ಇಟ್ ಗಿವ್ಸ್ ಯು ಪಾಸಿಟಿವ್ ಎನರ್ಜಿ ಇನ್ ಯುವರ್ ಲೈಫ್ ಅಷ್ಟೇ. ಅದು ನೀವು ಎಲ್ಲೋ ಒಂದು 11 ನೋಡಿದ್ರಿ, ಏನೋ ಆಯಿತು, ಸೊ ಯು ಜಸ್ಟ್ ವಿಶ್ಡ್ ಫಾರ್ ಇಟ್, ಅದಾಗುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ ನೋ, ಅದಾಗಲ್ಲ. ನೀವು ಅದಕ್ಕೆ ನೀವು ಖಂಡಿತವಾಗ್ಲೂ ವರ್ಕ್ ಹಾರ್ಡ್ ಮಾಡಲೇಬೇಕು. ವರ್ಕ್ ಹಾರ್ಡ್ ಮಾಡಿದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು? ತುಂಬ ಜನ ಹೇಳ್ತಾರೆ, ಓಕೆ ಯು ಹ್ಯಾವ್ ಟು ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತಂದ್ರೆ ಯೂನಿವರ್ಸಿಗೆ ಹೇಳ್ಬೇಕು. ಸೊ ಯು ಹ್ಯಾವ್ ಟು ಟೆಲ್ ದ್ಯಾಟ್ ವಾಟ್ ಯು ವಾಂಟ್ ಟು ದ ಯೂನಿವರ್ಸ್, ರೈಟ್? ಪೀಪಲ್ ಡೂ ಸೇ ಲೈಕ್ ದಿಸ್. ಸೊ ಹೌದು, ಯು ಕ್ಯಾನ್ ಟೆಲ್ ದ್ಯಾಟ್ ಇದು ಯೂನಿವರ್ಸಿಗೆ ಹೇಳೋದು ಅಂತ ಅಲ್ಲ, ಇದನ್ನು ನಿಮಗೆ ನೀವು ಹೇಳ್ಕೊಳ್ಳೋದು. ನಾನು ಬಿಲೀವ್ ಮಾಡ್ತೀನಿ, ನಿಮ್ಮನ್ನು ನೀವು ಫಸ್ಟು ನಂಬಬೇಕು, ನಿಮ್ಮನ್ನು ನೀವು ಟ್ರಸ್ಟ್ ಮಾಡಬೇಕು, ಆಯಿತಾ? ಹೇಗೆ ಅಂದರೆ, ಓಕೆ ನೀವು ಯಾವಾಗಲೂ ಅನ್ಕೋಬಾರ್ದು, ಓಕೆ ನನ್ನ ಕೈಲಾಗಲ್ಲ, ನಾನು ಅದನ್ನು ಮಾಡೋಕ್ಕಾಗಲ್ಲ, ಓಕೆ ಐ ಆಮ್ ಫೀಲಿಂಗ್ ಲೋ. ಅದು ಆ್ಯಕ್ಚುಲಿ ನೀವು ಫೀಲ್ ಮಾಡ್ತಾ ಇಲ್ಲಲ್ಲೋ, ನೀವು ಆ್ಯಕ್ಚುಲಿ ನಿಮ್ಮದು ಕೂಡ ನಿಮ್ಮ ಲೈಫಲ್ಲಿ ಪಾಸಿಟಿವ್ನೆಸ್ 100% ದೇವ್ರು ಕೊಟ್ಟಿದ್ದಾನೆ. ಯಾಕಂದರೆ ಎಲ್ಲರ ಲೈಫಿಗೂ ಕೊಟ್ಟಿರ್ತಾನೆ. ಆದರೆ ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ, ಅಂದರೆ ನೀವು ಯೂಸ್ ಮಾಡ್ಕೊಟ್ಟಲ್ಲ, ಹಿಂದೆ ಉಳಿದಿರೋರು ಯೂಸ್ ಮಾಡ್ಕೊತಾಯಿಲ್ಲ. ಹಾಗಂತ ನಾನು ಅದೇ ಸ್ಟೇಜಲ್ಲಿ ಇದ್ದೀನಿ, ಆಯಿತಾ? ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಶೇರ್ ಮಾಡ್ತಾ ಇರೋದು ನಿಮಗೆ. ಸೊ ನೀವು ಫಸ್ಟು ನಿಮಗೆ ಏನು ಬೇಕು, ವಾಟ್ ಯು ನೀಡ್ ಟು ಯುವರ್ ಸೆಲ್ಫ್ ಟು ಗ್ರೋ, ಆಯಿತಾ? ಯಾವುದೇ ವಿಷಯದಲ್ಲಾಗಲಿ, ಯಾವುದೇ ಟಾಪಿಕಲ್ಲಾಗಲಿ ನಿಮಗೆ ಏನು ಗ್ರೋ ಬೇಕು ಅದ್ರ ಕಡೆ ನೀವು ಪಾಸಿಟಿವ್ನ ಥಿಂಕ್ ಮಾಡಬೇಕು. ಈವನ್ ಅದು ಆಗಲ್ಲ ಅಂದರೂ ಕೂಡ, ಆಯಿತಾ? ಯು ಶುಡ್ ಬಿ ಅ ಪ್ರೊಡಕ್ಟಿವ್ ಪರ್ಸನ್. ಹೇಳಬೇಕು ನಿಮಗೇನು ಬೇಕು, ನೀಡ್ ಮಾಡಬೇಕು. ಮತ್ತು ಪಾಸಿಟಿವ್ ವೈಬ್ಸ್ ಬೇಕಂದರೆ ಯು ಹ್ಯಾವ್ ಟು ಗೋ ಟು ಟೆಂಪಲ್. ಸೊ ಟೆಂಪಲ್ಗೆ ಹೋಗಬೇಕು. ಅದು ನಿಮಗೆ ಆ್ಯಕ್ಚುಲಿ ನೀವು ಏನು ಗೊತ್ತಾ, ಅನ್ಕೊತೀರಾ ನನಗೆ ಆಗಲ್ಲ ಅಂತ. ನಿಮಗೆ ಆಗಲ್ಲ ಅಲ್ಲ, ನೀವು ಮಾಡ್ತಿಲ್ಲ ಅದನ್ನ, ಆಯಿತಾ? ನೀವೆಲ್ಲ ಏನು ಮಾಡಬೇಕಂತಂದರೆ, ಫಸ್ಟ್ ಥಿಂಗ್ ಟೇಕ್ ಅ ಬಾತ್ ಆ್ಯಂಡ್ ಗೋ ಟು ಟೆಂಪಲ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್, ಈವನ್ ಇಫ್ ಇಟ್ ಈಸ್ ಹಾರ್ಡ್, ಆಯಿತಾ? ಅದು ಇನ್ನೂ ಕಷ್ಟನೇ ಆಗಿದ್ರೂ ಪರವಾಗಿಲ್ಲ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಕುತ್ಕೊಳ್ಳಿ. ಅಟ್ಲೀಸ್ಟ್ ಓಕೆ 1 hour ಕೆಲಸ ಇರೋದನ್ನ ನೀವು 1 hour ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ 30 minutes ಮಾಡಿ, ಅದಕ್ಕೆ ಅರ್ಧ ಮಾಡಿ. ಸೊ ಟ್ರೈ ಟು ಡೂ ದಟ್. ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಕೂರೋದಲ್ಲ, ಆಯಿತಾ? ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರೋದು. ಈವನ್ ನೀವು ಅಲ್ಲಿ ನೋಡ್ಬೋದು 11 ಅಂತ ನಾನು ವಾಲ್ ಮೇಲೆ ಬರೆದಿಟ್ಟಿದ್ದೀನಿ, ಆಯಿತಾ? ನಾನು ಅಷ್ಟೇ ಮುಂಚೆ ಅದೇ ಮಾಡ್ತಿದ್ದೆ, ಸುಮ್ಮನೆ ಒಂದು ವಿಶ್ ಮಾಡೋದು, ಅದು ಆಗ್ತಾ ಇದ್ದಿಲ್ಲ. ನಾನು ಚಿಕ್ಕದೇ ವಿಶ್ ಮಾಡ್ತಾಯಿದ್ದೆ. ಓಕೆ ಹೇಗೆ ಮಾಡ್ತಾಯಿದ್ದೆ ಅಂದರೆ, ಓಕೆ ಇವತ್ತು ನಾನು ಸ್ವಲ್ಪ ಖುಷಿಯಾಗಿರ್ಬೇಕಪ್ಪ, ಸೊ ಈ ಥರ ನಾನು ಮಾಡ್ತಾ ಇದ್ದೆ. ಆದರೆ ನಾವು ಖುಷಿಯಾಗಿರ್ತಿದ್ದಿಲ್ಲ. ಯಾಕೆ ಅಂತಂದರೆ, ನಾನು ಯಾವಾಗಲೂ ವಿಶ್ ಮಾಡೋದು, ಸುಮ್ಮನೆ ಕೂರೋದು ಮಾಡ್ತಾಯಿದ್ದೆ, ಆಯಿತಾ? ಸೊ ಅದು ವರ್ಕ್ ಆಗೋದಿಲ್ಲ, ಖಂಡಿತ 100% ವರ್ಕ್ ಆಗೋಲ್ಲ ವೆನ್ ಯು ಡೋಂಟ್ ಡೂ ಹಾರ್ಡ್ ವರ್ಕ್. ಸೊ ನಿಮಗೆ ಪಾಸಿಟಿವ್ ವೈಬ್ಸ್ ಬೇಕು ಅಂದರೆ ಮಾತ್ರ ನಿಮಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಸಾರಿ, ನಾನು ಹೇಳೋದು ಇಷ್ಟೇ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ತುಂಬ ಜನ ತುಂಬ ವೀಡಿಯೋಸ್ ಮಾಡಿದ್ದಾರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಎವ್ರಿ ಒನ್ ಸೇಸ್ ಲೈಕ್ ನೀವು ಈವನ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡ್ತೀರಾ ನೀವು, ಯು ವಿಲ್ ಇಫ್ ಯು ವಾಂಟ್ ಟು earn some money, claim this manifestation, type 888 in the comment. It's not. ಅವ್ರು ಇದನ್ನೆಲ್ಲ ಮಾಡ್ತಾರೆ, ಅವರಿಗೆ ಲೈಕ್ಸ್ ಬೇಕು, ಕಮೆಂಟ್ಸ್ ಬೇಕು, ಫಾರ್ ದೇರ್ ಗ್ರೋತ್ ದೇ ಆರ್ ಡೂಯಿಂಗ್ ಇಟ್ ಆ್ಯಂಡ್ ಪೀಪಲ್ ಆರ್ ಬಿಲೀವಿಂಗ್ ಇಟ್. ಐ ಡೋಂಟ್ ನೋ ವೈ. ಈವನ್ ಐ ಡಿಡ್ ಇಟ್, ಬಟ್ ಅದು ಯಾವಾಗಲೂ ವರ್ಕ್ ಆಗಿಲ್ಲ. ನನ್ನ ಲೈಫಲ್ಲಿ ಅದು ಯಾವತ್ತೂ ವರ್ಕ್ ಆಗಲೇ ಇಲ್ಲ. ನೀವು ಬಿಲೀವ್ ಮಾಡ್ಬೋದು, ಮಾಡದೇ ಇರ್ಬೋದು. ಸೊ ದಿಸ್ ಇಸ್ ವಾಟ್ ಐ ಬಿಲೀವ್. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ಬಟ್
ನೀವು ಅದನ್ನು ವರ್ಕ್ ಹಾರ್ಡ್ ಮಾಡಬೇಕು. ವರ್ಕ್ ಹಾರ್ಡ್ ಮಾಡಿದರೆ ಖಂಡಿತವಾಗ್ಲೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ಬಿಲೀವ್ ಇನ್ ಗಾಡ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಮೋರ್ ದೆನ್ ಎನಿಥಿಂಗ್. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇರಿ, ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಜನ ಹೇಳ್ತಾರೆ, ನಾನು ಚೆನ್ನಾಗಿಲ್ಲ. ಇಟ್ಸ್ ನಾಟ್ ದ್ಯಾಟ್. ನೀವು ವರ್ಕ್ ಹಾರ್ಡ್ ಮಾಡ್ತಿಲ್ಲ, ಅದಕ್ಕೆ ನೀವು ಚೆನ್ನಾಗಿಲ್ಲ. ವೆನ್ ಯು ಡೂ ಅ ವರ್ಕ್ ಹಾರ್ಡ್, ವೆನ್ ಯು ಗೆಟ್ ವಾಟ್ ಎವರ್ ಯು ವಾಂಟ್, ದೆನ್ ಯು ಬಿಕಮ್ ರಿಚ್ ಇನ್ ದ ಬ್ಯೂಟಿ. ಓಕೆ, ಸೊ ಯಾವತ್ತಿದ್ರೂ ನಿಮ್ಮನ್ನ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಗಿವ್ ಟೈಮ್ ಟು ಯುವರ್ ಸೆಲ್ಫ್ ಮೋರ್ ದೆನ್ ಎನಿವನ್. ನನ್ನ ಸುತ್ತಮುತ್ತ ಜನ ನಾನು ನೋಡಿದ್ದೀನಿ ಆಯಿತಾ, ಎಲ್ಲ 50-50 ಇದ್ದಾರೆ ಆಯಿತಾ. 50% ಜನ ಅವ್ರಿಗೆ ಏನು ಬೇಕೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ 50% ಜನ ದೇ ಆರ್ ಗಿವಿಂಗ್ ಟೈಮ್ ಟು ಅದರ್ ಪೀಪಲ್. ಆಮೇಲೆ ಅವ್ರು ಅನ್ಕೋತಾ ಇದ್ದಾರೆ, ನನ್ನ ಲೈಫಲ್ಲಿ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತಲ್ಲ, ನೀವು ಸ್ಟಾರ್ಟ್ ಮಾಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಇವತ್ತಿಂದನೇ ನಿಮ್ಮ ಲೈಫಿಗೆ ಒಂದು ಪಾಸಿಟಿವ್ ಎನರ್ಜಿನ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೇಗೆ? ನಿಮ್ಮ ಹಾರ್ಡ್ ವರ್ಕಿಂದ. ಸೊ ಐ ಬಿಲೀವ್ in manifestation, but when you do hard work for that thing, start working on yourself people. Okay, ನಿಮ್ಮನ್ನ ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ನೀವು ಟೈಮ್ ಜಾಸ್ತಿ ಕೊಡಿ, ಖಂಡಿತವಾಗ್ಲೂ ನಿಮಗೆ ಗ್ರೋ ಸಿಗುತ್ತೆ. ಎಫರ್ಟ್ಸ್ನ ಆಗ್ತಾ ಹೋಗಿ. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ. ಸೊ ಆಮೇಲೆ ನೀವು ಯು ಕ್ಯಾನ್ ರೈಟ್ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್. ಸೊ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಆಯಿತಾ, ನಿಮಗೆ ಏನು ಬೇಕು, ಏನು ಬೇಡ, ನೀವೇನು ಮಾಡಬೇಕು, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಇಷ್ಟೆಲ್ಲ ಲೀಸ್ಟ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಾ ಹೋಗಿ, ಅದಾದ್ಮೇಲೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಿ, ಅದು ರಿಸಲ್ಟ್ ವಿಲ್ ಬಿ ಲೈಕ್ ಕರೆಕ್ಟಾಗಿ ಆಗುತ್ತೆ. ಸೊ ಇಷ್ಟೇ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಸಮ್ ಪೀಪಲ್ ಅಟ್ ಲೀಸ್ಟ್. ಸೊ ಐ ಬಿಲೀವ್ ಈ ವಿಡಿಯೋ ಸ್ವಲ್ಪ ಜನ ನೋಡ್ತಾರೆ ಅಂತ. ಪ್ಲೀಸ್ ಯಾರಾದರೂ ನನ್ನ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇದೇ ಥರ ಎಲ್ಲ ಥರದ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸಿಂದ ಒಂದು ಹೆಲ್ಪ್ ಆಗಬೇಕು ಗೈಸ್. ಒಂದು ವೀಡಿಯೋಸ್ ನೋಡಿದ್ದರೆ ಅದರಿಂದ ಸ್ವಲ್ಪ ಏನಾದರೂ ನೀವು ಕಲಿಬೇಕು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಜಾಸ್ತಿ. ಗೈಸ್ ಇಷ್ಟೇ. ಸೊ ಐ ಹೋಪ್ ಇದು ಸ್ವಲ್ಪ ಜನಕ್ಕಾದರೂ ಅರ್ಥ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.